ಹಲೋ ಮಂಜುಳಾ, ಹೂವಿನ ಮಕರಂದಕ್ಕಾಗಿ ದುಂಬಿ ಕಾಯ್ದ ಹಾಗೆ ಇಷ್ಟೊತ್ತು. ನೀವು ನನ್ನ ಜೊತೆ ಮಾತನಾಡಬೇಡಿ. ಮಂಜುಳಾ, ನಾನು ಬೇಗ ಬರಬೇಕೆಂದು ಸಾಕಷ್ಟು ಪ್ರಯತ್ನ ಪಟ್ಟೆ. ಆದರೆ ದಾರಿಯ ಮಧ್ಯದಲ್ಲಿ ನಿನ್ನನ್ನು ಕಾಣಬೇಕೆನ್ನುವ ಹಂಬಲದಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಜೀವ ಮರಣದ ಬಗ್ಗೆ ಹೋರಾಡುತ್ತಿರುವ ವ್ಯಕ್ತಿಗಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬರುವಷ್ಟರಲ್ಲಿ ತುಂಬಾ ಸಮಯವಾಯಿತು. ನೀನು ಹೇಳಿದ ಸಮಯಕ್ಕೆ ನಾನು ಆ ಸ್ಥಳಕ್ಕೆ ಬರದೆ ಹೋದರೆ ಮಲ್ಲಿಗೆ ಹೂವಿನಂತಿರುವ ಈ ನಿನ್ನ ಕೆಂಪು ಮುಖ ಕಳೆದುಕೊಂಡು ಬಾಡುತ್ತದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಮಂಜುಳಾ, ತಪ್ಪು ನನ್ನಿಂದಾಗಿದೆ, ಕ್ಷಮಿಸು. ಇನ್ನೊಂದ್ಸಲ ನಿನ್ನ ಮನಸ್ಸಿಗೆ ಬೇಜಾರಾಗದಂತೆ ನೋಡ್ಕೊಳ್ತೀನಿ. ಹೋಗಿ, ನೀವು ನನ್ನ ಜೊತೆ ಮಾತಾಡಬೇಡಿ. ಅಲ್ಲ, ನನ್ನ ಮೇಲೆ ನಿಮ್ಗೆ ಪ್ರೀತಿ ಇದ್ದಿದ್ರೆ ಇಷ್ಟೊಂದು ಲೇಟ್ ಆಗಿ ಬರ್ತಾ ಇರ್ಲಿಲ್ಲ. ಮಂಜುಳಾ, ನಿನ್ನ ಕಲ್ಪನೆ ತಪ್ಪಾಗಿದೆ. ಪ್ರಾಣಕ್ಕಿಂತ ಪ್ರೀತಿ ಹೆಚ್ಚು ಎಂದು ತಿಳಿದು ಪ್ರಿಯತಮಳ ಅಂತರಗಂಧದಿಂದ ಹೊರಹೊಮ್ಮುವ ಪ್ರತಿಯೊಂದು ಮಾತುಗಳು ನನಗೆ ಅರ್ಥವಾಗದಿದ್ದರೆ ಹೇಗೆ ಮಂಜುಳಾ? ದಿನವೂ ನಿನ್ನನ್ನು ಕಾಣದೆ ಹೋದರೆ ಜೀವನದಲ್ಲಿ ಏನೋ ಒಂದು ಕಳೆದುಕೊಂಡಂತೆ ಹುಚ್ಚನಾಗುತ್ತೇನೆ. ಎಷ್ಟರ ಮೇಲೆ ತಿಳಿದುಕೊ ಮಂಜುಳಾ, ನಿನ್ನ ಮೇಲೆ ನನ್ನ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದನ್ನು. ನಾನು ಅಷ್ಟೇ ಪ್ರಿಯತಮ. ಹರಿಯುವ ನದಿ ಕೂಡ ಸಮುದ್ರ ಸೇರ್ಬೇಕು ಅಂತ ಎಷ್ಟೊಂದು ಆತುರ ಪಡುತ್ತು. ನಾನು ನಿನ್ನೊಂದಿಗೆ ಸೇರ್ಬೇಕು ಅಂತ ರೆಕ್ಕೆ ಬೆಂತ ಹಾರಾಡ್ತಾ ಬಂದೆ. ಆದ್ರೆ ನೀವು ಇಷ್ಟೊಂದು ಲೇಟಾಗಿ ಬಂದ್ರಲ್ಲ, ಅದೇ ಸ್ವಲ್ಪ ಬೇಸರವಾಯಿತು. ಈಗ ನೀವು ಬಂದ್ರಲ್ಲ, ಆ ಬೇಸರವೆಲ್ಲ ತಣ್ಣಗಾಗಿ ಹೋಯಿತು. ಆ ರಾಜ ನಿಮ್ಮನ್ನು ಪಡಿಬೇಕು ಅಂತ ಆ ದೇವರಲ್ಲಿ ದಿನನಿತ್ಯ ಬೇಡ್ಕೊಳ್ತಾ ಇದ್ದೆ. ಆದ್ರೆ ನೀವು ನನ್ನನ್ನು ಮರೆಯುವುದಿಲ್ಲ ತಾನೇ? ಮಂಜುಳಾ, ನಿನ್ನನ್ನು ಮರೆತರೆ ದೇವರು ಕೂಡ ಮೆಚ್ಚಲಾರ. ನಿನ್ನನ್ನು ಮರೆತು ಬದುಕಿದರೆ ಇದ್ದು ಸತ್ತಂತೆ ಈ ಸಮಾಜದಲ್ಲಿ. ನಾನು ಮದುವೆ ಆದರೆ ನಿನ್ನೊಂದಿಗೆ ಮದುವೆ ಆಗಬೇಕು, ನಿನ್ನ ಜೊತೆ ಬದುಕಬೇಕು ಎಂದು ದೃಢ ನಿರ್ಧಾರ ಹೊಂದಿದ್ದೇನೆ. ಒಂದು ವೇಳೆ ನಾವೇನಾದರೂ ಅಗಲುವ ಸಮಯ ಬಂದರೆ ನಾನು ಸಾಯಬೇಕು ಎಂದುಕೊಂಡಿದ್ದೇನೆ ಮಂಜುಳಾ. ನೋಡಿ, ನಿಮ್ಮ ಜೊತೆ ಬದುಕಬೇಕಾದ್ರೆ ಇನ್ನೊಂದು ಜನ್ಮ ಅಂತ ಇದ್ರೆ ನೀವೇ ನನ್ನ ಪತಿ ಆಗ್ಬೇಕು ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ಅಲ್ಲ ರೀ, ಎಷ್ಟು ದಿನ ಅಂತ ನಾವಿಬ್ರು ದೂರ ಆಗಿರೋದು? ಆದಷ್ಟು ಬೇಗ ಮದುವೆಯ ಚಿಂತೆ ನಿನಗೇಕೆ ಮಂಜುಳಾ? ಆದಷ್ಟು ಬೇಗ ಮದುವೆ ಆಗಬೇಕೆನ್ನುವ ಹಂಬಲ ನನಗೂ ಇದೆ. ಆದರೆ ನನ್ನ ಮಾತಿನಂತೆ ನೀನು ನಡೆದಿದ್ದೆ ಆದರೆ ಅತಿ ಶೀಘ್ರದಲ್ಲೇ ನಮ್ಮಿಬ್ಬರ ಮದುವೆ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅಲ್ವೇ? ಅಲ್ಲ ರೀ, ನಾನು ನಿಮ್ಮನ್ನೇ ನಂಬಿದ್ದೇನೆ. ನಿಮ್ಮ ಮಾತನ್ನು ನಾನು ಯಾವತ್ತೂ ಮೀರಿ ನಡೆಯುವುದಿಲ್ಲ. ಅದ್ಯಾವ ನಿಮ್ಮ ಮಾತು ಅಂತ? ನಾವು ಎಂದಿದ್ದರೂ ಪ್ರೇಮಿಗಳು. ಇಂದಲ್ಲ ನಾಳೆ ನಿನ್ನ ಕೊರಳಿಗೆ ತಾಳಿ ಕಟ್ಟುವವನು ನಾನೇ. ಆದರೆ ಇದೇನ್ರಿ ಇದು? ಆದರೆಂಬ ಮಾತು ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ. ಅಲ್ಲ, ಈ ನಿಮ್ಮ ಮಾತನ್ನು ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಯವಾಗ್ತಾ ಇದೆ. ಭಯ ಪಡುವ ಕಾರಣ ಏನೂ ಇಲ್ಲ ಮಂಜುಳಾ. ನಮ್ಮಿಬ್ಬರ ಪ್ರೀತಿ ಸದಾ ಹೀಗೆ ಇರಬೇಕಂದ್ರೆ ನೀನು ನಮ್ಮ ಪ್ರೀತಿಯಗೋಸ್ಕರ ಒಂದು ಚಿಕ್ಕ ನಾಟಕ ಮಾಡಬೇಕು. ಸಾವಿರಾರು ವರ್ಷ ಸುಖದ ಸುಪ್ಪತ್ತಿಗೆಯಲ್ಲಿ ಚಂದದ ಅರಮನೆಯಲ್ಲಿ ಚಿನ್ನದ ಗೊಂಬೆಯಾಗಿ ಈ ನಿನ್ನ ಪ್ರಿಯತಮನ ಜೊತೆ ಮಂಜುಳಾ ಸರಸವಾಡಬಹುದು. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೇನೆ ಮಂಜುಳಾ. ನೋಡಿ, ಈ ನಿಮ್ಮ ಉಪಾಯದಲ್ಲಿ ನನಗೆ ಅಪಾಯ ಮಾಡುವುದಿಲ್ಲ ಅಂತ ಮಾತು ಕೊಡ್ಬೇಕು ನೀವು. ಮಂಜುಳಾ, ಎಂದಿದ್ದರು ನಾವಿಬ್ಬರು ಪ್ರೇಮಿಗಳು, ಪ್ರೀತಿ ಹಕ್ಕಿಗಳು. ಮಂಜುಳಾ, ಬದುಕಿದರೆ ನಿನ್ನ ಜೊತೆ ಬದುಕಬೇಕೆಂದು ನಾನು ದೃಢ ನಿರ್ಧಾರ ಹೊಂದಿದ್ದೇನೆ. ಒಂದು ವೇಳೆ ಅಗಲುವ ಸಮಯ ಬಂದರೆ ನಾನು ಸಾಯಬೇಕು ಎಂದುಕೊಂಡಿದ್ದೇನೆ. ನಿಮ್ಮ ಮಾತನ್ನು ನಾನು ನಡೆಸ್ತೀನಿ. ಆದರೆ ನಿಮ್ಮ ಮಾತನ್ನು ಪೂರೈಸಿ ಆದಷ್ಟು ಬೇಗ ನಿಮ್ಮ ಅರಮನೆಗೆ ಬಂದು ನಾನು ಸೇರ್ತೀನಿ. ಆಯ್ತೆ? ಅಂತರಂಗದಲ್ಲಿ ನಾವಿಬ್ಬರು ಪ್ರೇಮಿಗಳು, ನಂಬಿರುವ ಪ್ರೀತಿಯ ಹಕ್ಕಿಗಳು. ಆದರೆ ಬಹಿರಂಗದಲ್ಲಿ ನೀನು ನನ್ನ ತಂಗಿ, ನಾನು ಎಂದು ಅಣ್ಣ ಎಂದು ತಿಳಿದುಕೊಂಡ್ರೆ ಆಯ್ತು. ಮಂಜುಳಾ, ಹಿಂದೆ ಸೃಷ್ಟಿಸು ನಿನ್ನ ನಾಟಕದ ಸನ್ನಿವೇಶ. ನೀನು ಸೂತ್ರಧಾರಿ, ಪ್ರಕಾಶ ಪಾತ್ರಧಾರಿ. ವಿಶ್ವ, ಆ ಪ್ರಕಾಶ ಕಾಲೇಜಿನಲ್ಲಿ ಭೇಟಿಯಾದ. ಆದ್ರೆ ಅವನ ಜೊತೆ ಒಂದು ಸಾರಿ ಕೂಡ ನಾನು ಮಾತಾಡಲಿಲ್ಲ. ಅದೇನೇ ಆಗಲಿ,
ನನ್ನ ಪ್ರೀತಿ ಬಲೆಯೊಳಗೆ ಅವನು ಬೀಳಲೇಬೇಕು. ಹೇಗಾದ್ರೂ ಮಾಡಿ ನನ್ನ ಪ್ರೀತಿಯೊಳಗೆ ನಾನು ಬೀಳೋ ಹಾಗೆ ಮಾಡ್ತೀನಿ. ನಾನು ಬಂದು ತುಂಬಾ ಹೊತ್ತಾಯ್ತು, ನಾನಿನ್ ಬರ್ಲಾ? ನಿಲ್ಲು ಮಂಜುಳಾ, ಗುಡುಗು ಸಿಡಿಲು ಆರ್ಭಟಿಸಿ ಮಳೆ ಬಾರದಿದ್ದರೆ ಹೇಗೆ? ತಂಪಾದ ಗಾಳಿಗೆ ಕೋಗಿಲೆ ಇಂಪಾದ ಗೀತೆ ಹೇಳಿದಂತೆ ಭಾರವಾದ ಈ ನನ್ನ ಮನಕ್ಕೆ ಮನತನಿಸಲು ಒಂದು ಮಧುರವಾದ ಗೀತೆಯನ್ನು ಹಾಡಬಾರದೆ ಸೌಂದರ್ಯದ ಊರ್ವಶಿ? ಹಾ ಸಾಕ್ ಮಾಡಿ. ಈ ನಿಮ್ಮ ಹೊಗಳಿಕೆ ಮಾತನ್ನು ಕೇಳ್ತಾ ಇದ್ರೆ ನೀವೆಲ್ಲಿ ಕವಿಗಳು ಆಗ್ತೀರ ಅಂತ ಭಯವಾಗ್ತಾ ಇದೆ. ನಾನೇನು ಊರ್ವಶಿ ಅಲ್ಲ. ಮಂಜುಳಾ, ಆ ರಂಬೆ ಮೇನಕೆ ಊರ್ವಶಿ ನಿನ್ನ ಸೌಂದರ್ಯದ ಮುದ್ದೆ ತೃಣಕ್ಕೆ ಸಮ. ನಿನ್ನನ್ನು ಸೃಷ್ಟಿ ಮಾಡಿದ ಬ್ರಹ್ಮ ತನ್ನ ಕಲ್ಪನಾ ಭಾವಲೋಕದಿಂದ ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಕಳಿಸಿದ್ದಾನೆ. ನೀನು ವಿಶ್ವಕರ್ಮನ ಕೈಗೆ ಸಿಗಬೇಕಾದ್ರೆ ನಿನ್ನ ಪುಣ್ಯವೋ ಅಥವಾ ನನ್ನ ಭಾಗ್ಯವೋ ದೇವರಿಗೇ ಗೊತ್ತು. ಹೋಗಿಪ್ಪ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ನೀವು ನೋಡ್ತಾ ಇದ್ರೆ ನನ್ನನ್ನ ಇಷ್ಟೊಂದು ಹೊಗಳ್ತಾ ಇದ್ದೀರಾ. ಇದು ತುಂಟಾಟ ಅಲ್ಲ ಮಂಜುಳಾ, ಪ್ರೇಮಿಗಳ ಚೆಲ್ಲಾಟ. ಆಗ್ಲಿ, ನಿಮಗೋಸ್ಕರ ಹಾಡಿಕೊಳ್ಳಿ.
ಬಾ ಬಂದು ತುಂಬ ಹೊತ್ತಾಯ್ತು. ನಾನು ಇನ್ನು ಬರಲಿ. ಬಾಯ್.